ವರಮಹಾಲಕ್ಷ್ಮಿ ರಘು ಯೂಟ್ಯೂಬ್ ಚಾನಲ್. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ತಿರದಲ್ಲೇ ಬಂದಿದೆ. ಸೊ ಎಲ್ರದ್ದು ಶಾಪಿಂಗ್ ಜೋರಿದ್ದೇ ಇರುತ್ತೆ. ಆದರೆ ಈ ಟೈಮಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರುವಂತಹ ಎಲ್ಲ ಡೆಕೋರೇಷನ್ನು ಹೊರಗಡೆ ಹೋಗಿ ಕೇಳಿದರೆ ಪಕ್ಕ ತುಂಬಾ ರೇಟ್ ಇರುತ್ತೆ. ಆಮೇಲೆ ನಾವು ಆನ್ಲೈನಲ್ಲಿ ಪರ್ಚೇಸ್ ಮಾಡೋಣ ಅಂದ್ಕೊಂಡ್ರೆ ಯಾವ ರೀತಿ ಇರುತ್ತೆ ಅನ್ನೋ ಒಂದು ಟೆನ್ಷನ್ ಕೂಡ ಇರುತ್ತೆ. ಸೊ ಆ ಟೆನ್ಷನ್ನೇ ಬೇಡ. ನಾನು ಯಾವುದೇ ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಿ ರಿವ್ಯೂ ಮಾಡ್ತೀನಂದರೆ ಅದು ಜೆನ್ಯೂನ್ ಆಗಿರುತ್ತೆ. ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಹೇಳ್ತೀನಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಂದು ಹೇಳ್ತೀನಿ. ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ನಾನು ಲಕ್ಷ್ಮಿಯ ಮುಖವಾಡ ತರಿಸಿದ್ದೀನಿ. ನೀವೇ ನೋಡ್ತಾ ಇರ್ಬೋದು ಇಷ್ಟೊಂದು ಚೆನ್ನಾಗಿದೆ. ಮತ್ತು ಸ್ಟೋನ್ಸ್ ವರ್ಕು, ಫಿನಿಶಿಂಗು, ಮುಖದಲ್ಲಿ ಲಕ್ಷ್ಮಿಯ ಕಳೆ ಅಂತೂ ಇದೆ. ಈ ಪ್ರಾಡಕ್ಟ್ ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಸೊ ನೀವು ಕೂಡ ಬೈ ಮಾಡಿ. ಸೆಕೆಂಡ್ ಒನ್ನು ಲಕ್ಷ್ಮಿಯ ಗೊಂಬೆ. ಕೆಲವರಿಗೆ ಪಾಪ ಸೀರೆ ಉಡ್ಸೋಕ್ಕೆ ಬರೋದಿಲ್ಲ. ಹೊಸ್ದಾಗಿ ಹಬ್ಬ ಶುರು ಮಾಡೋರಿಗೆಲ್ಲ ಸೀರೆ ಉಡ್ಸೋಕ್ಕೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಸ್ವಲ್ಪ ಕಷ್ಟ, ಅಭ್ಯಾಸ ಆಗೋವರೆಗೂ ಕಷ್ಟ ಆಗುತ್ತೆ. ಸೊ ಗೊಂಬೆ ಕೂಡ ತರಿಸಿದ್ದೀನಿ. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಸ್ಯಾರಿ ಆಗಿರ್ಬೋದು, ಕೈ, ಕಾಲು ಮತ್ತು ಆ ಲೇಸಿಂಗ್ ವರ್ಕು ತುಂಬ ಚೆನ್ನಾಗಿದೆ. ಈ ಎಲ್ಲ ಲಿಂಕ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನಿಮಗೆ ಬೇಕಾದರೆ ಬೈ ಮಾಡಿ. ಹಾಗೆಯೇ ಲಕ್ಷ್ಮಿನ ಕೂರಿಸೋಕ್ಕೆ ಒಂದು ಪೀಠ ಬೇಕಾಗಿರುತ್ತೆ. ನಮ್ಮ ಕಡೆ ಇದನ್ನು ಮಣಿ ಅಂತಂದೇಳಿ ಕರಿತೀವಿ. ಕೆಲವೊಂದು ಕಡೆ ಕೆಲವೊಂದು ಥರ ಕರಿಬೋದು. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ನಾನು ಯಾವ ರೀತಿ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಓಕೆ, ನಾರ್ಮಲಾಗಿ ಬರ್ಬೋದೇನೋ ಅಂತಂದೇಳಿ ಅಂದ್ಕೊಂಡೇ ಇರಲಿಲ್ಲ. ಇಷ್ಟು ಚೆನ್ನಾಗಿದೆ. ನೀವೇ ನೋಡ್ತಾ ಇರ್ಬೋದು, ಶೈನ್ ಆಗಿದೆ, ಒಂಥರ ಗ್ಲಾಸಿ ಲುಕ್ ಕೊಡ್ತಾ ಇದೆ. ಡಿಸೈನ್ಸ್ ಆಗಿರಲಿ, ಫಿನಿಶಿಂಗು, ಆಮೇಲೆ ನೀಟಾಗಿ ಕುತ್ಕೊಳ್ಳುತ್ತೆ, ಈ ಥರ ಅಲ್ಲಾಡೋದಿಲ್ಲ. ಸೊ ಆ ಥರ ಎಲ್ಲ ಇದೆ. ನನಗೆ ಈ ಡಿಸೈನೇ ತುಂಬ ಇಷ್ಟ ಆಗೋಯಿತು, ಗೋಲ್ಡ್ ಕಲರಿಂದು. ಹೊರಗಡೆ ಹೋಗಿ ಕೇಳಿದ್ದೆ ನಾನು ಚಿಕ್ಕಪೇಟೆಯಲ್ಲಿ. 400-500 ಅಂತ ಹೇಳಿದರು. ಓಕೆ ಬಿಡು ನೋಡೋಣ ಅಂತಂದೇಳಿ ಅಂದ್ಕೊಂಡು ಬಂದೆ. ಸೊ ಆನ್ಲೈನಲ್ಲಿ ಸರ್ಚ್ ಮಾಡಿದಾಗೆ ನನಗೆ ಜಸ್ಟ್ ಇದು 250 ಒಳಗಡೆ ಸಿಕ್ಕಿರೋದೆ ಅಂತ ಅಂದ್ಕೊತೀನಿ. ಗೊತ್ತಿಲ್ಲ, 250 ಒಳಗಡೆ ಇರಬೇಕು, ಇಲ್ಲ 300 ಒಳಗಡೆ. ಲಿಂಕ್ ಹಾಕಿರ್ತೀನಿ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಲಕ್ಷ್ಮಿನ ಅಂದ ಚಂದವಾಗಿ ರೆಡಿ ಮಾಡಿ ಕೂರಿಸಿರ್ತೀವಿ. ಆದರೆ ಬ್ಯಾಕ್ಗ್ರೌಂಡೆಲ್ಲ ಖಾಲಿ ಹೊಡಿತಾ ಇದ್ದರೆ ಅಷ್ಟೊಂದು ಚೆನ್ನಾಗಿ ಅನಿಸೋದೇ ಇಲ್ಲ. ಇದು ಕೂಡ ಅಷ್ಟೇ, 150 ರುಪೀಸ್ ಒಳಗಡೆ ಅಂದ್ಕೊತೀನಿ ಅಷ್ಟೇ ಇರೋದು. ವಾಹ್, ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಆಮೇಲೆ ಕಲರ್ ನೋಡಿ ನನಗೆ ಸಕ್ಕತ್ತಾಗಿ ಇಷ್ಟ ಆಗೋಯಿತು. ಫಿನಿಶಿಂಗ್ ಆಗಿರಲಿ ಅದರದ್ದು, ಮತ್ತು ನೋಡಿ ಆ ಮೊಣೆ ಎಲ್ಲ ಹಾಕಿಬಿಟ್ಟು ಮಾಡಿರೋದೊಂದು ಡಿಸೈನ್ಸು. ಸೊ ನಾನು ಕಟ್ ಮಾಡಿಲ್ಲ, ಕಟ್ ಮಾಡಿಬಿಟ್ಟು ಸಪ್ರೇಟಾಗಿ ನಮ್ಗೆ ಯಾವ ರೀತಿ ಡಿಸೈನ್ ಬೇಕೋ ಬ್ಯಾಕ್ಗ್ರೌಂಡಲ್ಲಿ ಆ ರೀತಿ ನಾವು ಅದನ್ನ ಹಾಕೋಬೋದು. ತುಂಬ ಚೆನ್ನಾಗಿದೆ ಇದು ಕ್ವಾಲಿಟಿ. ಬೇಕಾದರೆ ನೀವು ಕೂಡ ತೊಗೊಳ್ಳಿ, ಓಕೆನಾ. ನೆಕ್ಸ್ಟ್ ಒನ್ ತುಂಬಾ ಇಷ್ಟ ಆಗುತ್ತಿದೆ ಹೆಣ್ಮಕ್ಳಿಗೆ. ಯಾಕಂದರೆ ಆ ಪ್ರಾಡಕ್ಟ್ ಅಷ್ಟೊಂದು ಚೆನ್ನಾಗಿದೆ. ಜರ್ಮನ್ ಸಿಲ್ವರ್ದು. ಬೆಳ್ಳಿ ತೊಗೊಳಕ್ಕೆ ಕಷ್ಟ, ಇವಾಗಿನ ಒಂದು ರೇಟಿಗೆ ಹೋಲಿಸ್ಕೊಂಡ್ರೆ ತುಂಬಾ ಕಷ್ಟ. ಸೊ ಜರ್ಮನ್ ಸಿಲ್ವರಲ್ಲಿ ನಾನು ಅರಿಶಿಣ ಕುಂಕುಮ ಬೌಲ್ ತರಿಸಿದ್ದೀನಿ. ನೀವೇ ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿದೆ ಅಂತಂದೇಳಿ. ನಾನು ಅಂದ್ಕೊಂಡಿರಲಿಲ್ಲ ಮೀಶೋದಲ್ಲಿ ಇಷ್ಟು ಚೆನ್ನಾಗಿ ಸಿಗುತ್ತೆ ಅಂತಂದೇಳಿ, ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಅಷ್ಟೊಂದು ಚೆನ್ನಾಗಿದೆ. ಕೆಳಗಡೆ ಎಲಿಫೆಂಟ್ ಡಿಸೈನ್ ಕೊಟ್ಟಿದ್ದಾರೆ, ಸುತ್ತಲೂ ವರ್ಕ್ ಕೊಟ್ಟಿದ್ದಾರೆ ಬೌಲ್ ಸುತ್ತಲೂ, ಮತ್ತು ಮೇಲೆ ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ. ಕ್ವಾಲಿಟಿ ಪ್ರೀಮಿಯಂ ಕ್ವಾಲಿಟಿಯಲ್ಲೇ ನಾನು ತರಿಸಿರೋದು. ಯಾಕಂದರೆ ಸ್ವಲ್ಪ ರೇಟ್ ಆದರೂ ಪರವಾಗಿಲ್ಲ, ಕ್ವಾಲಿಟಿ ಕಡಿಮೆ ಆಗಬಾರ್ದು ಅಂತಂದೇಳಿ ನಾನು ಅಂದ್ಕೊಳ್ತೀನಿ. ಸೊ ಕ್ವಾಲಿಟಿ ಮಾತ್ರ ಬೆಸ್ಟ್ ಅಂತಂದು ಹೇಳ್ಕೊಳ್ತೀನಿ. ಸೊ ಇದರ ರೇಟಿಂಗ್ ನಾನು 5 to 5 ಸ್ಟಾರ್ ಕೊಡ್ತೀನಿ. ನೀವೆಷ್ಟು ರೇಟಿಂಗ್ ಕೊಡ್ತೀರಾ ಅಂತಂದೇಳಿ. ಬಾಕ್ಸ್ ಇಡೋಕ್ಕೆ ಒಂದು ರ್ಯಾಕ್ ನೋಡ್ತಾ ಇದ್ದೆ. ಯಾಕಂದರೆ ಬಾಕ್ಸ್ ಎಲ್ಲ ಕೆಳಗಡೆನೇ ಇಡ್ತಾ ಇದ್ದೆ, ನೋಡೋಕ್ಕೂ ಒಂಥರ ಗಲೀಜಾಗಿ ಕಾಣಿಸ್ತಿತ್ತು. ಸೊ ಹಾಗಾಗಿ ಇದನ್ನ ತೊಗೊಂಡಿದ್ದೆ ನಾನು. ಇದನ್ನು ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದೆ. ಎಷ್ಟು ಒಟ್ಟಿಗೆ ವೈರಲ್ ಆಯ್ತಂದರೆ ಸಖತ್ತಾಗಿ ಇಷ್ಟ ಆಗೋಗ್ಬಿಡುತ್ತೆ. ಜಸ್ಟ್ 1 ವೀಕಲ್ಲೇ 70K ಮೇಲೇ ವ್ಯೂಸ್ ಬಂದಿರೋದು ಈ ಒಂದು ಪ್ರಾಡಕ್ಟಿಗೆ. ತುಂಬಾ ಇಷ್ಟ ಆಗೋಯಿತು. ಆಮೇಲೆ ಕ್ವಾಲಿಟಿ ಮಾತ್ರ ಬೆಸ್ಟ್ ಕ್ವಾಲಿಟಿ. ತುಂಬ ಕಡಿಮೆ ಪ್ರೈಸ್ಗೆ ನಾನು ಇನ್ನು ತರಿಸಿರೋದು. ರಿವ್ಯೂ ಕೂಡ ಹಾಕ್ತೀನಿ, ನೀವೇ ನೋಡ್ಬೋದು ಎಷ್ಟು ಜನ ತೊಗೊಂಡಿದ್ದಾರೆ ಅಂತಂದೇಳಿ. ನಾನು ಯಾವ ರೀತಿ ಸೆಟಪ್ ಮಾಡಿದ್ದೀನಿ ಅಂತಂದು ನೋಡಿ. ಬಾಕ್ಸಸ್ ಎಲ್ಲ ತುಂಬ ಚೆನ್ನಾಗಿದೆ. ಈ ಪ್ರಾಡಕ್ಟ್ ಅಂದರೆ ತುಂಬಾ ಕ್ಯೂಟಾಗಿದೆ. ನೀವೇ ನೋಡ್ತಾ ಇರ್ಬೋದು. ಆನೆಗಳು, ಲಕ್ಷ್ಮಿ ಅಂದಮೇಲೆ ಆನೆಗಳು ಇರಲೇಬೇಕಂತೆ ಅಕ್ಕಪಕ್ಕದಲ್ಲಿ. ಯಾಕಂದರೆ ಆನೆ ಇದ್ದರೆ ಗಜಲಕ್ಷ್ಮಿ ಸ್ವರೂಪ. ಸೊ ಲಕ್ಷ್ಮಿ ಮತ್ತು ಆನೆ ಇದ್ದರೆ ಗಜಲಕ್ಷ್ಮಿ ಸ್ವರೂಪ. ಹಾಗಾಗಿ ಲಕ್ಷ್ಮಿ ಹಬ್ಬದಿಲ್ಲ ಎಲ್ಲ ಲಕ್ಷ್ಮಿನೂ ಆಹ್ವಾನ ಮಾಡ್ಕೊಳ್ತಾ ಇರ್ತೀವಿ. ಸೊ ಹಾಗಾಗಿ ಆನೆಗಳು ಇರಲೇಬೇಕು ಅಂತಂದು ಹೇಳ್ತಾರೆ. ಹಾಗಾಗಿ ಪುಟ್ಟದಾಗಿ ಏನು ಪರವಾಗಿಲ್ಲ. ಸೊ ಅಕ್ಕಪಕ್ಕ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ತುಂಬ ಕಡಿಮೆ ಬಡ್ಜೆಟಲ್ಲೇ ನಾನು ತರಿಸಿರೋದು. ಜಸ್ಟ್ 150-180 ರುಪೀಸ್ ಅಷ್ಟೇ. 2 ಪೀಸ್ ಬರುತ್ತೆ. ಮನೇಲಿ ಯಾವುದೇ ಪೂಜೆ ಮಾಡಲಿ ಮೊದಲಿಗೆ ಗಣೇಶನ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ನಂತರದಲ್ಲಿ ಮನೆ ದೇವರಿಗೆ ಪೂಜೆ ಮಾಡಬೇಕು ಅಂತಂದು ಹೇಳ್ತಾರೆ. ಸೊ ಹಾಗಾಗಿ ನಾನು ಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮಿ ವಿಗ್ರಹನೂ ಬೇಕು ಮತ್ತು ಗಣೇಶನ ವಿಗ್ರಹನೂ ಬೇಕು. ಗಣೇಶನ ವಿಗ್ರಹ ಪ್ರತಿಯೊಂದು ಪೂಜೆಗೂ ಬೇಕು. ಸೊ ಹಾಗಾಗಿ ನಾನು 300 ರುಪೀಸ್ ಒಳಗಡೆ ನಾನು 2 ವಿಗ್ರಹನ ತರಿಸ್ಕೊಂಡ್ಬಿಟ್ಟೆ. ಪ್ಯೂರ್ ಹಿತ್ತಾಳೆ, ಸಖತ್ತಾಗಿರುತ್ತೆ ಕ್ವಾಲಿಟಿ. ಆಮೇಲೆ ವೇಟ್ ಕೂಡ ಅಷ್ಟೇ ಚೆನ್ನಾಗಿದೆ, ಸಖತ್ ವೇಟ್ ಇದೆ. ಫಿನಿಶಿಂಗು ಅಷ್ಟೇ ತುಂಬ ಚೆನ್ನಾಗಿದೆ.
ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮಿಗೆ ಕೆಲವೊಬ್ಬರು ಅಭಿಷೇಕ ಮಾಡೋರು ಇರ್ತಾರೆ ಅಥವಾ ಗಣೇಶನಿಗೆ ಅಭಿಷೇಕ ಮಾಡೋರು ಇರ್ತಾರೆ. ಸಂಕಷ್ಟಿ ಚತುರ್ಥಿ ಆ ಟೈಮಲ್ಲೆಲ್ಲ. ಸೊ ಆ ಟೈಮಲ್ಲಿ ಇವೆಲ್ಲ ಪ್ರಾಡಕ್ಟು ತುಂಬಾ ಹೆಲ್ಪ್ ಆಗುತ್ತೆ. ಈ ಪ್ರಾಡಕ್ಟ್ ಏನು ನೋಡ್ತಾ ಇದ್ದೀರಲ್ಲ, ನೋಡಿದ ತಕ್ಷಣವೇ ಇದು ಶೋ ಪೀಸ್ ಅಥವಾ ಶೋಕೇಸಲ್ಲಿ ಇಡುವಂತಹ ಒಂದು ಶೋ ಪೀಸ್ ಅಂತಂದೇಳಿ ಅನ್ಕೋಬೋದು. ಬಟ್ ಅಲ್ಲ, ಇದು ಅರಿಶಿನ ಕುಂಕುಮ ಇಡುವಂತಹ ಒಂದು ಬೌಲು. ಸೊ ನೋಡ್ತಾ ಇದ್ದೀರಲ್ವ, ಎರಡು ಕಡೆಗೆ ಆನೆ, ಮಧ್ಯದಲ್ಲಿ ಲಕ್ಷ್ಮಿ. ಇಷ್ಟೊಂದು ಚೆನ್ನಾಗಿದೆ ಅಲ್ವಾ. ಅರಿಶಿನ ಕುಂಕುಮ ಅಂತಂದೇನಿಲ್ಲ, ಇದನ್ನು ರಿಟರ್ನ್ ಗಿಫ್ಟಾಗಿ ಸಮೇತ ಇದನ್ನು ನಾವು ಕೊಡಬಹುದು. ಅಷ್ಟೊಂದು ಚೆನ್ನಾಗಿದೆ, ಕಡಿಮೆ ಪ್ರೈಸಿಗಿದೆ. ಕೆಲವೊಂದು ಸರಿ ಏನು ಗಿಫ್ಟ್ ಕೊಡಬೇಕು ಅಂತಂದೇಳಿ ಗೊತ್ತೇ ಆಗೋದಿಲ್ಲ. ಹಾಗಾಗಿ ಆ ಟೈಮಲ್ಲಿ ಈ ಥರದೊಂದು ತೊಗೊಂಡ್ಬಿಟ್ರೆ ಬೆಸ್ಟ್ ಅಂತಂದೇ ಹೇಳ್ತೀನಿ. ಕಡಿಮೆ ಬಡ್ಜೆಟಲ್ಲಿ ಗಿಫ್ಟ್ ಕೊಡೋಕ್ಕೆ ಆರಾಮಾಗಿ ಕೊಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನೆಕ್ಸ್ಟ್ ಒಂದು ಪ್ರಾಡಕ್ಟು ಎಲ್ಲ ಪೂಜೆಗಳಿಗೂ ಬೇಕು, ಫಂಕ್ಷನ್ಸ್ಗಳಿಗೂ ಬೇಕು, ಮತ್ತು ಶೋ ಪೀಸ್ ಆಗಿ ಇರೋದಕ್ಕೂ ಬೇಕು, ಅಥವಾ ರಿಟರ್ನ್ ಗಿಫ್ಟ್ ಏನಾದರೂ ಕೊಡ್ತೀರಂದರೆ ಅದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ. ಲೋ ಬಡ್ಜೆಟಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುವಂತಹ ಜರ್ಮನ್ ಸಿಲ್ವರ್ ಕಳಶ. ಆ ಕಳಶಕ್ಕಿಂತ ಈ ಬಾಕ್ಸೇ ಇಷ್ಟ ಆಗೋಗ್ಬಿಡ್ತು ನನಗೆ. ನೋಡಿ ಎಷ್ಟೊಂದು ಚೆನ್ನಾಗಿದೆ. ಆ ರಾಜರ ಕಾಲದಲ್ಲೆಲ್ಲ ಈ ರೀತಿ ಇರುತ್ತಲ್ಲ ಬಾಕ್ಸು, ಆ ಥರ ಇದೆ. ನನಗಂತೂ ಬಾಕ್ಸೇ ತುಂಬ ಇಷ್ಟ ಆಗೋಗ್ಬಿಡ್ತು ಕಣ್ರಿ. ವಾಹ್, ಸೂಪರಾಗಿದೆ ಅಲ್ವಾ. ಬಾಕ್ಸಿಗೆ ನಾನು 5 ಸ್ಟಾರ್ ರೇಟಿಂಗೇ ಕೊಡ್ತೀನಿ. ಈ ಕಳಶದಲ್ಲಿ ಒಂದು ಚೊಂಬು ಕೊಡ್ತಾರೆ, ಮತ್ತು ಮ್ಯಾಂಗೋ ಲೀವ್ಸ್ ಒಂದು ಡಿಸೈನ್ ಕೊಡ್ತಾರೆ, ಮತ್ತು ತೆಂಗಿನಕಾಯ್ದು ಒಂದು ಡಿಸೈನ್ ಕೊಡ್ತಾರೆ. ಇದನ್ನು ನಾವು ಯಾವ ರೀತಿ ಆದರೂ ಯೂಸ್ ಮಾಡ್ಕೋಬೋದು. ಒಂದು ಆ ಚೊಂಬಷ್ಟೇ ಇಟ್ಟು ಮೇಲೆ ತೆಂಗಿನಕಾಯಿ, ಒರಿಜಿನಲ್ ತೆಂಗಿನಕಾಯಿ ಇಟ್ಟು ಪೂಜೆ ಕೂಡ ಮಾಡ್ಬೋದು. ಇಲ್ಲ ಜಸ್ಟ್ ಶೋ ಆಗಿ ತೋರಿಸ್ಬೋದು, ಚೆನ್ನಾಗಿರೋ ಥರ ಕಾಣಿಸ್ಬೇಕು ಅಂದರೆ. ಸೊ 3 ಸೆಟ್ ಮಾಡಿ ಹಾಗೇ ಇಡ್ಬೋದು. ನಾವು ಯಾವ ರೀತಿ ಡಿಸೈನ್ ಮಾಡಿಕೊಂಡು ತೋರಿಸ್ತೀವೋ ಅದು ಆ ರೀತಿಯೇ ಇರುತ್ತೆ. ಸೊ ಸಪ್ರೇಟಾಗಿಯೇ ಕೊಟ್ಟಿದ್ದಾರೆ. ಬೇಕಾದರೆ ರಿಮೂವ್ ಕೂಡ ಮಾಡ್ಕೋಬೋದು. ಆರಾಮಾಗಿ ಕ್ಲೀನಾಗಿ ಮಾಡ್ಕೊಳ್ಳೋಕ್ಕೂ ಹೆಲ್ಪ್ ಆಗುತ್ತೆ. ಕ್ವಾಲಿಟಿ ಹೇಳ್ಬೇಕಂದ್ರೆ ಪ್ರೀಮಿಯಂ ಕ್ವಾಲಿಟಿಯಲ್ಲೇ ನಾನು ತರಿಸಿರೋದು. ಡಿಸೈನ್ಸು ಆಮೇಲೆ ತುಂಬಾ ಚೆನ್ನಾಗಿದೆ. ಡಿಸೈನು ನ್ಯೂ ಡಿಸೈನೇ. ಸೊ ನೋಡ್ತಾ ಇರ್ಬೋದು, ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ ಅಲ್ವಾ. ಇನ್ನು ಎಂತೆಂಥ ಪ್ರಾಡಕ್ಟ್ಸ್ ತರಿಸ್ತಾರೋ ಗೊತ್ತಿಲ್ಲ ಮೀಶೋದವರು. ನನಗಂತೂ ಈ ಪ್ರಾಡಕ್ಟು ತುಂಬ ಅಂದರೆ ತುಂಬಾ ಇಷ್ಟ ಆಗೋಯಿತು. ಅದರಲ್ಲ ಆ ಬಾಕ್ಸ್ ಅಂದರೂ ಸಖತ್ತಾಗಿ ಇಷ್ಟ ಆಗೋಯಿತು. ನೀವೇ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ, ಡಿಸೈನ್ಸ್ ಎಲ್ಲ ಯಾವ ರೀತಿ ಮಾಡಿದ್ದಾರೆ ಅಂತಂದೇಳಿ ನೀವೇ ನೋಡಬಹುದು. ವಿಡಿಯೋನ ಕೊನೆವರೆಗೂ ನೋಡಿದಿರ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ನಿಮಗೆ ಯಾವ ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು ಅಂತಂದೇಳಿ ಕಮೆಂಟ್ ಹಾಕಿ. ಹಾಗೆಯೇ ಈ ಪ್ರಾಡಕ್ಟ್ ಲಿಂಕ್ ಇನ್ ಕೇಸ್ ನನ್ನ ಡಿಸ್ಕ್ರಿಪ್ಷನಲ್ಲಿ ಸಿಕ್ಕಿಲ್ಲ ಅಂದರೆ ನನ್ನ ಯೂಟ್ಯೂಬ್ ಪ್ರೊಫೈಲ್ ಓಪನ್ ಮಾಡಿದರೆ ಅಲ್ಲಿ ಮೋರ್ ಅಂತಂದಿರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದರೆ ನನ್ನ ಇನ್ಸ್ಟಾ ID ಸಿಗುತ್ತೆ. ಸೊ ಲರಾ ಫ್ಯಾಷನ್ ಅಂತಂದೇಳಿ ಅಲ್ಲಿ ಹೋಗಿ ಕ್ಲಿಕ್ ಮಾಡಿದರೆ ಈ ಎಲ್ಲ ಪ್ರಾಡಕ್ಟ್ಸ್ ಲಿಂಕು ಅಲ್ಲಿ ಸಿಗುತ್ತೆ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.